ಸಿದ್ದರಾಮಯ್ಯ ಮೌನ ಮಂತ್ರ ರಾಹುಲ್ ಡಿಕೆಗೆ ಚೆಕ್ ಮೇಟ್ ಬಂಡಾಯ ಎಳದೆ ಆರೋಪ ಮಾಡದೆ ಸಿದ್ದು ರಿಸೈನ್. ಆದ್ರೆ ಈ ಮೌನ ಮಂತ್ರ ಎಷ್ಟು ಮಟ್ಟಿಗೆ ಎಫೆಕ್ಟ್ ಅನ್ನ ಕೊಡ್ತಾ ಇದೆ, ಎಷ್ಟು ಮಟ್ಟಿಗೆ ಎಫೆಕ್ಟ್ ಕೊಡುತ್ತೆ? ಸಿದ್ದರಾಮಯ್ಯ ಮೌನ ಮಂತ್ರ ರಾಹುಲ್ ಡಿಕೆಗೆ ಚೆಕ್ ಮೇಟ್ ಅನ್ನ ಇಟ್ರ ಅಂತ ಬಂಡಾಯ ಎಳದೆ ಆರೋಪ ಮಾಡದೆ ಸಿದ್ದು ರಿಸೈನ್. ರಾಜೀನಾಮೆ ಚಕ್ರವ್ಯೂಹ ಹೆಣೆದು ಕೆಳಗಿಳಿದ್ರ ಸಿದ್ದು ಸೈಲೆಂಟ್ ಮೂವ್ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಯಾರಿಗೂ ಬಗ್ಗದ ಜಗ್ಗದ ಸಿದ್ದು ನಡೆಯ ಹಿಂದಿದೆಯಾ ರಹಸ್ಯ? ಅಹಿಂದ ರಾಮಯ್ಯನ ಈ ಚೆಕ್ ಮೇಟ್ ಆಗುತ್ತಾ ಬಿರುಗಾಳಿ? ಕನಕಪುರ ಬಂಡೆ ಆಡಳಿತವನ್ನೇ ಬುಡ ಮೇಲು ಮಾಡುತ್ತಾ? ಟ್ರಬಲ್ ಶೂಟರ್ ಆಡಳಿತಕ್ಕೆ ಬಹುದೊಡ್ಡ ಸವಾಲಾಗುತ್ತಾ ಸಿದ್ದು ನಡೆ? ಅಶ್ವವೇಗ ನ್ಯೂಸ್ನಲ್ಲಿ ಅತಿ ದೊಡ್ಡ ರಾಜಕೀಯ ಸುದ್ದಿ. ಸಿದ್ದರಾಮಯ್ಯ ಮೌನ ಮಂತ್ರ. ಹೈಕಮಾಂಡ್ ಜೊತೆ ಹೋಗಿ ಏನು ಮಾತುಕತೆಯನ್ನು ನಡೆಸ್ಕೊಂಡು ಬರ್ತಾರೆ, ನೀವು ರಾಜೀನಾಮೆ ಕೊಡಬೇಕು ಅನ್ನುವಂಥ ಇನ್ಫಾರ್ಮೇಶನ್ ಅನ್ನ ಏನು ಹೈಕಮಾಂಡ್ ಕೊಡುತ್ತೆ. ಅದಾದ ಮೇಲೆ ಸಿದ್ದು ನಡೆಯನ್ನ ಗಮನಿಸಿದ್ವಿ ನಾವು. ಸಿದ್ದರಾಮಯ್ಯ ಅವರ ನಡೆಯನ್ನ ಮೌನವಾಗಿದ್ರು, ಯಾವುದೇ ರೀತಿಯಂತಹ ಮಾತುಕತೆ ಇಲ್ಲ, ಯಾರೇನು ಕೇಳಿದ್ರು ಯಾವುದಕ್ಕೂ ರೆಸ್ಪಾನ್ಸ್ ಇರಲಿಲ್ಲ. ಬಟ್ ಒಂದೇ ಒಂದು ಮಾತು ಹೇಳಿದ್ದು, ನಾನು ಇಂಥ ಟೈಮು ಇಂಥ ದಿನ ಹೋಗಿ ರಾಜೀನಾಮೆಯನ್ನ ಸಲ್ಲಿಕೆ ಮಾಡ್ತೀನಿ, ಇದ್ರ ಬಗ್ಗೆ ನಾನು ಮಾತನಾಡ್ತೀನಿ ಅಂತ. ಸಿದ್ದರಾಮಯ್ಯ ಅವರ ಈ ಸೈಲೆಂಟ್ ಮೂಮೆಂಟ್ಗಳೇನಿದಾವಲ್ಲ, ಇದು ಕನಕಪುರ ಬಂಡೆ ಆಡಳಿತವನ್ನ ಬುಡ ಮೇಲು ಮಾಡುತ್ತಾ, ಟ್ರಬಲ್ ಶೂಟರ್ ಆಡಳಿತಕ್ಕೆ ಬಹುದೊಡ್ಡ ಸವಾಲಾಗುತ್ತಾ ಸಿದ್ದರಾಮಯ್ಯ ಅವರ ಈ ನಡೆ ಅಂತ. ರಾಜಕೀಯವಾಗಿ ಸಿದ್ದರಾಮಯ್ಯ ಅವರ ಆಡಳಿತ ವೈಖರಿಯನ್ನ ಗಮನಿಸ್ಕೊಂಡು ಬಂದ್ರೆ, ನಡ್ಕೊಂಡು ಬಂದಂಥ ರೀತಿಯನ್ನ ಗಮನಿಸ್ಕೊಂಡು ಬಂದ್ರೆ, ರಾಹುಲ್ ಗಾಂಧಿಗೆ ಮತ್ತೆ ಡಿ.ಕೆ. ಶಿವಕುಮಾರ್ಗೆ ಚೆಕ್ ಮೇಟ್ ಅನ್ನ ಇಟ್ಟಿದ್ದಾರಾ ನೋಡಿ. ರಾಜೀನಾಮೆ ಅಂದ ತಕ್ಷಣ ಅವರ ಬೆಂಬಲಿಗರು ಮಾತನಾಡಿದ್ರು, ಅವರ ಅಭಿಮಾನಿಗಳು, ಅವರ ಜನ ಅವ್ರಿಗೇನು ಸಪೋರ್ಟ್ ಮಾಡ್ತಿತ್ತು ಅವರು ಮಾತನಾಡಿದ್ರು, ಕಾರ್ಯಕರ್ತರು ಮಾತನಾಡಿದ್ರು. ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಕೂಡದು, ಅವರೇ ಸಿಎಂ ಆಗಿ ಮುಂದುವರಿಬೇಕು. ಬಟ್ ಯಾವುದಕ್ಕೂ ಕೂಡ ರೆಸ್ಪಾನ್ಸ್ ಮಾಡಿಲ್ಲ ಸಿದ್ದರಾಮಯ್ಯ ಅವರು. ಸೈಲೆಂಟ್ ಆಗಿ ಬರ್ತಾರೆ, ರಾಜೀನಾಮೆಯನ್ನ ಕೊಡ್ತಾರೆ. ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಅನ್ನುವಂಥ ಒಂದು ಲೈನು, ಆ ಒಂದು ಲೈನನ್ನು ಕೊಟ್ಟು ರಾಜೀನಾಮೆಯನ್ನ ಕೊಡ್ತಾರೆ. ಈ ಸಿದ್ದರಾಮಯ್ಯ ಅವರ ಸೈಲೆಂಟ್ ನಡೆ ಏನಿದೆಯಲ್ಲ, ಸೈಲೆಂಟ್ ಮೂಮೆಂಟ್ ಏನಿದೆಯಲ್ಲ, ಇದು ಡಿ.ಕೆ. ಶಿವಕುಮಾರ್ ಅವರ ಮುಂದಿನ ನಡೆಗೆ, ಮುಂದಿನ ಆಡಳಿತಕ್ಕೆ ಯಾವ ರೀತಿಯಾಗಿ ಸವಾಲಾಗುತ್ತೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನಾರ್ಹವಾಗಿರುವಂಥದ್ದು. ಬಟ್ ಶಾಸಕಾಂಗ ಸಭೆಯ ಬಳಿಕ ಇದೇ ಕೆ.ಸಿ. ವೇಣುಗೋಪಾಲ್ ಅವರು ಹೇಳ್ತಾರೆ, ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ನಿಲ್ಲಿಸ್ಕೊಂಡು, ಒಂದೊಂದು ಕಡೆ ಸಿದ್ದರಾಮಯ್ಯ ಅವ್ರನ್ನ ನಿಲ್ಲಿಸ್ಕೊಂಡು ಒಗ್ಗಟ್ಟಿನ ಮಾತನ್ನ ಆಡ್ತಾರೆ. ಹೈಕಮಾಂಡ್ ಹೇಳಿದಂಥ ನಡೆಗೆ ಏನು ಮಾತನಾಡದೆ ರಿಸೈನ್ ಮಾಡಿದ್ರು ಅಂತ. ಸಿದ್ದು ರಾಜೀನಾಮೆಗೂ ಹಿಂದಿನ ದಿನ ಜಾತಿ ಗಣತಿ ವರದಿ ಸ್ವೀಕಾರ. ಈ ವರದಿಯೇ ಟ್ರಬಲ್ ಶೂಟರ್ ಆಡಳಿತಕ್ಕೆ ಬಹು ದೊಡ್ಡ ಬಿರುಗಾಳಿ. ಜಾತಿ ಗಣತಿ ವರದಿ ಜಾರಿಗೆ ಬರದಿದ್ರು ಕೈಯಲ್ಲಿ ಕೆಂಡ. ರಾಜ್ಯದ ಜನಸಂಖ್ಯೆಯಲ್ಲಿ ಮುಸ್ಲಿಮರೇ ನಂಬರ್ 1 ಎನ್ನುತ್ತದೆ ಈ ವರದಿ. ಲಿಂಗಾಯತರಿಗೆ ನಂಬರ್ 2 ಸ್ಥಾನ, ಒಕ್ಕಲಿಗರಿಗೆ 3ನೇ ಜಾಗ. ಈ ವರದಿ ಜಾರಿಯಾದ್ರೆ ಡಿ.ಕೆ. ವಿರುದ್ಧ ಲಿಂಗಾಯತರು ಒಕ್ಕಲಿಗರ ತಾಂಡವ. ಈ ವರದಿ ಜಾರಿಯಾಗದಿದ್ರೆ ಕೈ ವಿರುದ್ಧ ಮುಸ್ಲಿಮರ ಸಮರ ಫಿಕ್ಸ್. ಹೋಗ್ತಾ ಡಿ.ಕೆ.ಯನ್ನ ಅಡಕತ್ತರಿಯಲ್ಲಿ ಸಿಲುಕಿಸಿದ್ದಾರೆ ಸಿದ್ದು ಅಂತ. ಇದು ಅಶ್ವವೇಗ ನ್ಯೂಸ್ನ ಅತಿ ದೊಡ್ಡ ರಾಜಕೀಯ ಸುದ್ದಿ. ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರ ಕನಸಿನ ಕೂಸು. ಬಟ್ ಅದರಲ್ಲಿ ಇರುವಂತದ್ದೇನು? ನಂಬರ್ 1 ಸ್ಥಾನದಲ್ಲಿ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಮರು ಇದ್ದಾರೆ. ರಾಜ್ಯದ ಜನಸಂಖ್ಯೆಯಲ್ಲಿ ಮುಸ್ಲಿಮರೇ ನಂಬರ್ 1 ಈ ವರದಿಯಲ್ಲಿರುವಂಥದ್ದು. ನಂಬರ್ 2 ಲಿಂಗಾಯತರು, 3ನೇದ್ದು ಒಕ್ಕಲಿಗರು, ನಂಬರ್ 3 ಸ್ಥಾನ. ಒಂದು ವೇಳೆ ಈ ಜಾತಿ ಗಣತಿ ವರದಿ ಜಾರಿ ಆದರೆ ಡಿ.ಕೆ. ಶಿವಕುಮಾರ್ ಮುಂದೆ ಇರುವಂಥ ಸವಾಲುಗಳು, ಲಿಂಗಾಯತರು ಒಕ್ಕಲಿಗರು ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಇಲ್ಲಪ್ಪ ಇದು ಬೇಡ, ಮತ್ತೊಮ್ಮೆ ನಾವು ಜಾತಿ ಗಣತಿ ಇದನ್ನ ಮತ್ತೆ ಮಾಡ್ಸೋಣ ಅಂತ ಮುಂದಕ್ಕೆ ಹೋದ್ರೆ ಅಲ್ಲಿ
ಮುಸ್ಲಿಮರ ವಿರೋಧ. ಈ ಹಿಂದೆ ದಾವಣಗೆರೆಯಲ್ಲಿ ಬಂಡಾಯವೆದ್ದಿದ್ದ ಮುಸ್ಲಿಮರು, ಕಾಂಗ್ರೆಸ್ ವಿರುದ್ಧ ಶಕ್ತಿ ಪ್ರದರ್ಶನ ತೋರಿದ್ದ ಅಲ್ಪಸಂಖ್ಯಾತರು, ಪಾರಂಪರಿಕ ಮತ ಬ್ಯಾಂಕ್ ಬಂಡಾಯಕ್ಕೆ ಕಂಪಿಸಿದ್ದ ಕಾಂಗ್ರೆಸ್, ಬಂಡಾಯ ಶಮನಕ್ಕೆ ಸ್ವತಃ ಫೀಲ್ಡಿಗಿಳಿದಿದ್ದ ಅಹಿಂದ ರಾಮಯ್ಯ, ರಾಜೀನಾಮೆ ನೀಡಿದ ರಾಮ, ರಾಜ್ಯದಲ್ಲಿ ಮುಂದೆ ಶಿವ ತಾಂಡವ. ಜಾತಿ ಗಣತಿ ವರದಿ ಜಾರಿ ಮಾಡ್ತಾರಾ? ಮಾಡಲ್ವಾ ಡಿಕೆ ಶಿವಕುಮಾರ್? ಸಿದ್ದಣ್ಣನ ಜಾತಿ ಗಣತಿ ಚಕ್ರವ್ಯೂಹವನ್ನ ಹೇಗೆ ಭೇದಿಸುತ್ತಾರೆ ಡಿಕೆ ಶಿವಕುಮಾರ್? ಈ ಹಿಂದೆ ದಾವಣಗೆರೆಯಲ್ಲಿ ಬಂಡಾಯವೆದ್ದಿದ್ದ ಮುಸ್ಲಿಮರು ಗಮನಿಸಿದೀವಿ ನಾವು. ಟಿಕೆಟ್ ಕೊಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಮರು ಬಂಡಾಯವೇಳ್ತಾರೆ, ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾರೆ. ಬಟ್ ಅಲ್ಲಿ ಎಷ್ಟರ ಮಟ್ಟಿಗೆ ಮನಸ್ತಾಪಗಳಾಗಿತ್ತು ಅಂದರೆ ಒಂದು ರೀತಿಯಾಗಿ ಸವಾಲನ್ನು ಎಸಗಿದ್ರು, ಪಕ್ಷಕ್ಕೆ ಸವಾಲನ್ನು ಎಸೆದಿದ್ರು ಮುಸ್ಲಿಂ ಅಲ್ಪಸಂಖ್ಯಾತ ಸಮುದಾಯದವರು. ಸೊ ಹೀಗಾಗಿ ಅಲ್ಲಿ ಕೂಡ ಯಾವ ರೀತಿಯಾದಂಥ ಮನಸ್ತಾಪಗಳು ಎದುರಾಗಿತ್ತು ಎಲ್ಲವೂ ಕೂಡ ಗಮನಿಸಿದ್ವಿ. ಬಟ್ ಈ ನೋಡಿ, ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ರಿಸೈನ್ ಮಾಡುವಂಥ ಹಿಂದಿನ ದಿನ ಅವರ ಕೈಯಲ್ಲಿ ಜಾತಿ ಗಣತಿ ವರದಿ ಸ್ವೀಕಾರ ಮಾಡ್ತಾರೆ. ಅಂದರೆ ಇದು ಡಿ ಕೆ ಶಿವಕುಮಾರ್ಗೆ ಇದರಲ್ಲಿ ಯಾವ ರೀತಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದೇ ಕುತೂಹಲ, ಪ್ರಶ್ನೆ.